ಯಾಕೆ ಹೇಳ್ತೀನಿ ನಾನು ಮಾತನ್ನ ಅಂತಂದ್ರೆ ಎಲ್ಲ ಒಂದ್ ಕಡೆ ಕನ್ನಡಕ್ಕೆ ಯಾರಾದ್ರೂ ಅವಮಾನ ಮಾಡೋದು ಅಂದ್ರೆ ಬರೀ ಕನ್ನಡ ಪರ ಸಂಘಟನೆಗಳು ಮಾತ್ರ ನಿಂತು ಅದನ್ನ ಪ್ರಶ್ನಿಸಬೇಕು, ಅದನ್ನ ಪ್ರತಿಭಟಿಸಬೇಕು ಅಂತಕ್ಕಂಥದ್ದನ್ನ ತಲೆಯಿಂದ ತೆಗಿಬೇಕು ನಾವು ಮೊದಲಿಗೆ. ಯಾಕಂದ್ರೆ ನಾವು ಕನ್ನಡಿಗರೇ, ನಾನ್ ಬದುಕ್ತಾ ಇರೋದು ಕರ್ನಾಟಕದಲ್ಲೇ. ಕನ್ನಡಕ್ಕೆ ಅವಮಾನ ಆದ್ರೆ ನನಗೂ ಅವಮಾನ. ಎಲ್ಲ ಒಂದ್ ಕಡೆ ರೈತರಿಗೆ ಅವಮಾನ ಆದ್ರೆ ಬರೀ ರೈತ ಸಂಘಟನೆಗಳು ಮಾತ್ರ ಅವ್ರಿಗೆ ಬೆಂಬಲ ನೀಡಬೇಕು, ಅವ್ರಿಗೋಸ್ಕರ ಹೋರಾಟ ಮಾಡಬೇಕು ಅಂತಕ್ಕಂಥ ನಾವು ತಲೆ ಯಾಕೆ ನಾವು ಅನ್ನತ್ತಿದ್ದೇವೆ. ನಾವು ರೈತರು ಬೆಳೆಯೋದಕ್ಕೆ ಊಟ ಮಾಡೋದು, ರೈತ ದೇಶದ ಬೆನ್ನಲ್ಲಿ ಬಂತೀವಿ. ನಾವೇನೆ ಎಲ್ಲ ಒಂದ್ ಕಡೆ ರೈತರ ದಿನ ಬಂದ ತಕ್ಷಣ ನಾವು ಒಂದು ಸೋಷಿಯಲ್ ಮೀಡಿಯಾಲೆಲ್ಲ ಅಪ್ಡೇಟ್ ಮಾಡಕ್ ಬಂತೀವಿ. ಅದೇ ರೈತರು ಎಣ್ಣೆ ಆದ್ರೆ ಯಾಕೆ ಬರಲ್ಲ, ನಿನ್ನೆ ಮಾಡ್ಕೊಳ್ತೆ ಅಂತ ಸುಮ್ ಕೂತ್ಕೊಳ್ಳೋದು. ಕೆಲವೊಂದ್ ಕಡೆ ಗಾಂಧೀಜಿಗೆ ಅವಮಾನ ಆಯ್ತು ಅಂತಂದ್ರೆ ಬರೀ ಕಾಂಗ್ರೆಸ್ನವರು, ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಹೋಗಿ ಪ್ರತಿಭಟಿಸಬೇಕಂತ ಅವರು ತಲೆ ಸೂಚಿಸಬೇಕಂತ ಪ್ರತಿಯೊಬ್ಬರು ತಿಳ್ಕೋಬೇಕು, ಪ್ರತಿಯೊಬ್ಬ ನಾಗರಿಕ ತಿಳ್ಕೋಬೇಕು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ, ಇಡೀ ದೇಶಕ್ಕೆ, ವಿಶ್ವಕ್ಕೆ ಒಂದು ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಅದಲ್ಲದೆ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಅಂತ ಮಹಾನ್ ಗ್ರಂಥವನ್ನ ನೀಡತಕ್ಕಂಥವ್ರು. ಅವ್ರಿಗೆ ಅವಮಾನ ಆದ್ರೆ ಎಲ್ಲ ಒಂದ್ ಕಡೆ ಬರೀ ದಲಿತ ಸಂಘಟನೆಗಳು ಮಾತ್ರ ಅವ್ರಿಗೆ ಬೆಂಬಲವಾಗಿ ನಿಂತ್ಕೋಬೇಕು, ಅವ್ರಿಗೆ ಹೋರಾಟವನ್ನ ಮಾಡಬೇಕು ಅಂತಕ್ಕಂಥ ತಲೆಯಿಂದ ತೆಗಿಬೇಕು. ದಯವಿಟ್ಟು ಇನ್ನು ಮುಂದೆ ಸಮಾಜದಲ್ಲಿ ಯಾರೇ ಮಹನೀಯರಾಗ್ಲಿ, ಯಾರೇ ಆಗ್ಲಿ, ಈಗ ನಮ್ಮ ಉದಾಹರಣೆ ಕೆಂಪೇಗೌಡರು, ನಾಡ್ ಕಟ್ಟಂತವ್ರು, ಕೆಂಪೇಗೌಡರು ಯಾರೋ ಅವಮಾನ ಮಾಡಿದ್ರೆ ಬರೀ ಗೌಡರುಗಳು ಮಾತ್ರ ಹೋರಾಟ ಮಾಡೋದು. ಇದನ್ನ ತೆಗಿರಿ. ಬಸವಣ್ಣಿಗೆ ಯಾರೋ ಅವಮಾನ ಮಾಡಿದ್ರೆ ಬರೀ ಲಿಂಗಾಯತ ಬಂದು ಅವ್ರಿಗೆ ಒಂದು ವಿಚಾರವಾಗಿ ಪ್ರತಿಭಟನೆ ಮಾಡಬೇಕು, ಅವನ್ನ ಪ್ರಶ್ನಿಸಬೇಕು ಅಂತಕ್ಕಂಥ ನಿಮ್ಮ ತಲೆಯಿಂದ ತೆಗಿರಿ. ಪ್ರತಿಯೊಬ್ಬ ನಾಯಕರು ಕೂಡ, ಪ್ರತಿಯೊಬ್ಬ ಮುಖಂಡರು ಕೂಡ ನಮ್ಮ ನಾಡಿನವರೇ, ನಮ್ಮ ದೇಶದವರೇ ಅನ್ನೋ ಮನೋಭಾವವನ್ನ ಇಟ್ಕೊಳ್ಳಿ. ಆಗ ಯಾವುದೇ ರಾಜಕಾರಣಿ ಆಗ್ಲಿ, ಯಾವುದೇ ಭ್ರಷ್ಟ ಮುಖಂಡರುಗಳಾಗಿರ್ಲಿ, ನಿಮ್ಮನ್ನ ದಿಕ್ಕು ತಪ್ಪಿಸೋದಾಗ್ಲಿ, ಜಾತಿಗಳ ಮಧ್ಯೆ ಗಲಭೆ ತರೋದಾಗ್ಲಿ, ಬಣ್ಣಗಳ ಮಧ್ಯೆ ಭೇದ ತರೋದಾಗ್ಲಿ ಇರೋದಿಲ್ಲ ಅಂತ ಹೇಳ್ತೀವಿ.